ಕೇಳಿದ್ದೇವೆ ನಿನ್ನ ಕೀರ್ತಿ ವಿಖ್ಯಾತ, ನಮ್ಮವರೇ ಆಡಿದ್ದುಂಟು. ಆದ್ರೆ ನೀನು ಇಷ್ಟು ಅಂತ ಈಗ ಗೊತ್ತಾದದ್ದು. ಸಂತೋಷವೇ. ನಿನಗೂ ಇಷ್ಟು ಅಥವಾ ನಿನಗೂ ಮೆಚ್ಚುಗೆ ಆಯಿತು ಅಂತ ಆದ್ರೆ ನಿಜಾರ್ಥದಲ್ಲಿ ಧನ್ಯತೆಯ ಸಾರ್ಥಕತೆಯ ಭಾವ ನನ್ನಲ್ಲುಂಟಾಗುತ್ತಿಲ್ಲ. ಎಷ್ಟು ಬಗೆಯ ಚಿಟ್ಟುಗಳನ್ನು ಅರ್ಥ ಮಾಡಿಕೊಂಡವರು ನೀನು. ಮಧ್ಯಮ ಪಾಂಡವಿಗೆ ಅಂತಹ ನೀನು ಊರು ಲೋಕಗಳಲ್ಲಿ ಹೋಗಿ ಬಂದವರು, ಎಂತೆಂಥವರ ಜೊತೆಯಲ್ಲಿ ಸಮದಂಡಿಗರಾಗಿ ನಿಂತವರು. ನಿನ್ನಂತವನ ಕಣ್ಣಿಗೆ ಒಮ್ಮೆ ಬೆರಗು ಮೂಡುತ್ತದೆ. ಇದು ಸರಿ ಇದೆ ಅಂತ ನಿನಗೆ ಅನ್ನಿಸಿತು ಅಂತ ಆದ್ರೆ ನಾನು ಮಾಡೋದಕ್ಕೆ ಸಾರ್ಥಕವಾಗಿ ಎಂದು ಅರ್ಜುನ ಎನ್ನುವವನಿಗೆ ನೀನು ಪ್ರಶ್ನೆಯಲ್ಲ ತಿಳಿದೇ ಕೇಳಿದವಳಾಗಿದ್ದೇನೆ. ಪಾರ್ಥನೆಂಬವನೇ ನೀನು. ಪ್ರತಾದೇವಿಗೆ ಹುಟ್ಟಿದವರೆಲ್ಲರೂ ಪಾರ್ಥರು. ಹಾಗೆಂದು ಯಮಧರ್ಮನನ್ನಾಗಲಿ ಅಥವಾ ಭೀಮಸೇನನ್ನಾಗಲಿ ಪಾರ್ಥ ಎನ್ನುವ ಹಾಗೆ ಕಂಡದ್ದಿಲ್ಲ. ನಿಜವಾಗಿ ತನ್ನ ತಾಯಿತನ ಸಾರ್ಥಕತೆಯಾಯಿತು ಅಂತ ಅನ್ನಿಸಿದ್ದು ಕುಂತಿ ದೇವಿಗೆ ನೀನು ಹುಟ್ಟಿದ ಮೇಲೆ. ಆದ್ದರಿಂದಲೇ ಪ್ರತಾದೇವಿಯ ನಂತರ ಪಾರ್ಥ ಎನ್ನುವಂತಹ ನೆಗಳತೆಗೆ ಪಾತ್ರನಾದವನು ನೀನು ಮಾತ್ರ ಅರ್ಜುನ. ಜೊತೆಯಲ್ಲಿ ಜ್ಞಾನ ಸಾಗರವನ್ನು ದಾಟಿದವನು. ಎಂತಹ ವೀರನೋ ನೀನು, ಅಂತಹ ಜ್ಞಾನ ಸಂಪನ್ನನೂ ಹೌದು. ಭಗವಂತನಾದ ಶ್ರೀಕೃಷ್ಣನಿಂದಲೇ ಗೀತಾಮೃತವನ್ನು ಪಾನ ಮಾಡಿದಂತಹ ಶಿಶುವು ನೀನಂತೆ. ಅಂತಹ ನಿನ್ನ ಸಮ್ಮುಖದಲ್ಲಿ ನಿಂತು ಇದು ಎರಡು ಅವಕಾಶಗಳನ್ನು ನೀಡುತ್ತಾ ಇದ್ದೀನಿ. ಅವಕಾಶ? ಹೌದು. ಏನು? ಶ್ರೀರಾಜ್ಯದ ಅಧಿಕಾರಿಯಂತಹ ಪ್ರವೀಣ ಎಂದರೆ ನಾನು ಯುದ್ಧಕ್ಕೋಸ್ಕರವಾಗಿ ಬಂದಿರುವಂತದ್ದು. ಅಂತಹ ನಾನು ನಿನಗೆ ಅವಕಾಶಗಳನ್ನು ಕೊಡುತ್ತಿರುವುದು ಎರಡು. ಒಂದು, ಇದು ನನಗೆ ಕುದುರೆಯನ್ನು ಕಟ್ಟಿದವರಿದ್ದಾರೆ, ಅವರ ಜೊತೆಗೆ ಕುದುರೆಯನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿದೆಯಲ್ಲ, ಅಂತ ಹೋರಾಟವನ್ನು ನನ್ನಲ್ಲಿ ಮಾಡುತ್ತಿದ್ದಾದ್ರೆ ನಾನು ಅದಕ್ಕೆ ಸಿದ್ಧಳಿದ್ದೇನೆ. ಮತ್ತೊಂದು ಉಭಯ ಯುದ್ಧಗಳನ್ನು ನಿನ್ನಲ್ಲಿ ಮಾಡುತ್ತೇನೆ. ನೀನೇನು ಹೊಸ ಯೌವನಕ್ಕೆ ಕಾಲಿಡುವ ಹುಡುಗನಲ್ಲ, ಹೊಸ ಯೌವನವನ್ನು ಕಳೆದುಕೊಂಡ ಮುದುಕನಲ್ಲ. ನಾನು ಯೌವನಕ್ಕೆ ಕಾಲಿಡುತ್ತಾ ಇರುವಂತಹ ಹೆಣ್ಣಾಗಿದ್ದೇನೆ. ಅಂತಹ ನಾನು ನಿನ್ನನ್ನು ನಮ್ಮ ಅರಮನೆಯವರಿಗಾಗಿ ಕರೆದುಕೊಂಡು ಹೋಗುತ್ತೇನೆ. ಹೊಸದಂತಹ ಶಯನಾಗ್ರಹವನ್ನು ರಚಿಸಿಟ್ಟಿದ್ದೇನೆ. ಆ ಸಜ್ಜಾಗ್ರಹದ ಉದ್ಘಾಟನೆ ಇನ್ನೂ ಆಗುತ್ತಿಲ್ಲ. ಅದು ಮಾಡುವುದಿದ್ದರೆ 3 ಲೋಕದ ಸುಖವನ್ನು ಉಂಟಂತ ನಿಮ್ಮಿಂದಲೇ ಆಗಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಕಾಯುತ್ತಾ ಇದ್ದದ್ದು. ಬರುತ್ತೇನೋ ಸಿದ್ಧಳಿದ್ದೇನೆ. ಅಲ್ಲ, ಸುರತ ಯುದ್ಧಕ್ಕೂ ನಾನು ಸಿದ್ಧಳಿದ್ದೇನೆ. ಯಾವುದು ನಿನಗೆ ಬೇಕೋ ಆರಿಸಿದ